ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಹುದ್ದೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹೌದು, ಸೊ ಈ ತಿಂಗಳ 12ನೇ ತಾರೀಕಿನಿಂದ ಬೆಸ್ಕಾಂ ಹುದ್ದೆಗಳಿಗೂ ಕೂಡ ಜಾಬ್ ರಿಕ್ರೂಟ್ಮೆಂಟ್ ನಡೆದಿತ್ತು. ಸೊ ಆ ಜಾಬ್ಗಳು ಪರ್ಮನೆಂಟ್ ಇಲ್ಲ ಫ್ರೆಂಡ್ಸ್. ಸೊ ಅದು ಅಪ್ರೆಂಟಿಸ್ಶಿಪ್ ಒಂದು ಟ್ರೈನಿಂಗ್ ತರ. ಸೊ ಅಲ್ಲಿ ನಿಮಗೆ ಯಾವ ತರ ಅರ್ಹತೆಗಳಿರಬೇಕು, ಹಾಗೇನೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕು, ಮತ್ತೆ ಆ ಜಾಬ್ಗಳಿಗೆ ಯಾರು ಅರ್ಹರಿದ್ದಾರೆ, ಎಷ್ಟು ಕ್ವಾಲಿಫಿಕೇಶನ್ ಆಗಿರಬೇಕು, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಿದ್ದೆ. ಸೊ ಆ ವಿಡಿಯೋಗೆ ನಿಮ್ಮ ಒಂದು ರೆಸ್ಪಾನ್ಸ್ ಚೆನ್ನಾಗಿನೇ ಬಂದಿದೆ ಫ್ರೆಂಡ್ಸ್. ಹಾಗಾಗಿ ನಾನು ಮತ್ತೆ ಬೆಸ್ಕಾಂ ರಿಲೇಟೆಡ್ ಆಗಿರುವಂತ ಜಾಬ್ ಅಪ್ಡೇಟ್ಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇವಾಗ ಬೆಸ್ಕಾಂ ಅಂತ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಇದು ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಹೇಳಿ 1 ವರ್ಷದ ಟ್ರೈನಿಂಗ್ ಇರುತ್ತೆ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರಿನಲ್ಲಿ ಇದೀರಾ ಅಥವಾ ಬ್ಯಾಂಗ್ಳೂರಿನಲ್ಲಿ ಹೋಗಿ ನಾನು ಒಂದು ಹೊಸದಾಗಿ ಸ್ಕಿಲ್ ಅನ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಅನ್ನ ಹೊಂದಿದ್ದೀರಾ, ಸೊ ಅವರೆಲ್ಲರೂ ಕೂಡ ಅರ್ಜಿಯನ್ನ ಒಂದು ಹುದ್ದೆಗೆ ಯಾವ ಎಲ್ಲ ಅರ್ಹತೆಗಳು ಇರಬೇಕು ಅಂತ ನಾವು ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋನ ನೋಡಿಲ್ಲ ಪ್ಲೀಸ್ ಒಮ್ಮೆ ಹೋಗಿ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಈಗಾಗಲೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ಹಾಕುವ ಡೇಟ್ ಕೂಡ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು, ನಾನು ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀನಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಸರ್ಚ್ ಮಾಡಬೇಕು ಗೂಗಲ್ನಲ್ಲಿ. ಸೊ ಗೂಗಲ್ನಲ್ಲಿ ಹೋಗ್ಬಿಟ್ಟು ನೀವೇನಂತ ಸರ್ಚ್ ಮಾಡಬೇಕಂದ್ರೆ NATS ಎಜುಕೇಷನ್ ಗೌರ್ಮೆಂಟ್ ಇನ್ ಅಂತ ಸರ್ಚ್ ಮಾಡಬೇಕು. ಓಕೆನಾ? ಸೊ ನೋಡಿ, NATS .government .in ಅಂತ ಸರ್ಚ್ ಮಾಡಿ. NATS government .in ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ತೋರಿಸ್ತಾ ಇದೆ, ಇಲ್ಲಿ ಫಸ್ಟ್ನಲ್ಲಿ ತೋರಿಸ್ತಾ ಇದೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್. ಓಕೆನಾ? ಸೊ ನೀವಿಲ್ಲಿ ಸ್ಟೂಡೆಂಟ್ ಆಗಿದ್ದೀರಲ್ವಾ, ಸೊ ಸ್ಟೂಡೆಂಟ್ ಆಗಿರೋದ್ರಿಂದ ನೀವು ಇಲ್ಲಿ ಜಸ್ಟ್ ಇವಾಗ ಸ್ಟೂಡೆಂಟ್ ಲಾಗಿನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಲಾಗಿನ್ ವಿತ್ ಇಮೇಲ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಲಾಗಿನ್ ವಿತ್ ಆಧಾರ್ ಕಾರ್ಡ್ದಿಂದ ಆದರೂ ಮಾಡ್ಕೊಳ್ಳಿ. ಅಂತ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಿಂದ ಆದರೂ ನೀವು ಲಾಗಿನನ್ನು ಮಾಡ್ಕೊಳ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಇಮೇಲ್ ID ನಿಮ್ಮ ಹತ್ರ ಇದ್ದರೆ ಅದರಿಂದನೂ ಕೂಡ ನೀವು ಲಾಗಿನ್ ಮಾಡ್ಕೊಳ್ಬೋದು. ಇಲ್ಲಿ ಶೋ ಪಾಸ್ವರ್ಡ್ ಅಂತ ಇದೆ, ನೀವು ಬೇಕಾದರೆ ಪಾಸ್ವರ್ಡ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಬೋದು. ಅದಾದ ನಂತರ ಇಲ್ಲಿ ಅವ್ರು ಕೊಟ್ಟಿರೋಂಥ ನಂಬರನ್ನು ಇಲ್ಲಿ ಹಾಕಿಬಿಟ್ಟು ನೀವು ಇಲ್ಲಿ ಲಾಗಿನ್ ಮಾಡಿದ್ರೆ ಇಲ್ಲಿಂದ ನಿಮಗೆ ಫಾರ್ಮ್ ಫಿಲಪ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿಂದ ನೀವು ಫಾರ್ಮನ್ನು ಫಿಲ್ ಮಾಡ್ಬೋದು. ಓಕೆನಾ? ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿಂದ ಫಾರ್ಮನ್ನು ಫಿಲಪ್ ಮಾಡ್ಬೋದು. ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನಾನಿವಾಗ ನಿಮಗೆ ರಿಜಿಸ್ಟ್ರೇಷನ್ ಹೇಗೆ ಮಾಡೋದಂತ ಹೇಳ್ತೀನಿ, ಸರಿನಾ? ಸೊ ಕ್ಲಿಯರ್ ಆಗಿರಿ ಫ್ರೆಂಡ್ಸ್. ನೀವು ರಿಜಿಸ್ಟ್ರೇಷನ್ ಆಲ್ರೆಡಿ ಮಾಡ್ಕೊಂಡಿದ್ರೆ ಇಲ್ಲಿ ಜಸ್ಟ್ ನೀವು ಇದೆಲ್ಲ ಫಿಲಪ್ ಮಾಡಿ ಇಲ್ಲಿ ಲಾಗಿನ್ ಅಂತ ಕೊಟ್ಟ ಮೇಲೆ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು. ಓಕೆನಾ? ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ನೇ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗ ನಾನು ನಿಮಗೆ ಹೇಳ್ತೀನಿ ರಿಜಿಸ್ಟ್ರೇಷನ್ ನೀವು ಹೇಗೆ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಫಾರ್ಗಟ್ ಪಾಸ್ವರ್ಡ್ ಅಂತ ಇದೆ ಅಲ್ವಾ, ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಇಲ್ಲಿ ನಿಮ್ಮ ಫಾರ್ಗಟ್ ಪಾಸ್ವರ್ಡ್ ಅಂತ ಅಂದರೆ ನಿಮ್ಮ ಒಂದು ಇಮೇಲ್ ಮತ್ತು ಸಬ್ಮಿಟನ್ನು ಕೇಳ್ತಾ ಇದೆ. ಹಾಗಿದ್ರೆ ನಾವು ಇವಾಗ ಏನು ಮಾಡೋಣ, ರಿಜಿಸ್ಟ್ರೇಷನ್ ಹೇಗೆ ಮಾಡೋದಂತ ನೋಡೋಣ. ಸೊ ಹಾಗಾಗಿ ಇವಾಗ ಇಲ್ಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನಾವು ಸರ್ಚ್ ಮಾಡೋಣ ಗೌರ್ಮೆಂಟ್ ಇನ್ ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡೋಣ. ಓಕೆನಾ? ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡೋಣ. ನೋಡಿ, ರಿಜಿಸ್ಟ್ರೇಷನ್ ಅಂತ ಸರ್ಚ್ ಆಗಿತ್ತು. ಇವಾಗ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿನೇ ಇದೆ ರಿಜಿಸ್ಟರ್ ಅಂತ ಹೇಳಿ. ನೋಡಿ, ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎನ್ರೋಲ್ ಸ್ಟೂಡೆಂಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಡಿಯರ್ ಸ್ಟೂಡೆಂಟ್ ಪ್ಲೀಸ್ ಎನ್ಶೋರ್ ದಟ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಆರ್ ಕೆಪ್ಟ್ ರೆಡಿ ಫಾರ್ ಎನ್ರೋಲಿಂಗ್ ಇನ್ ದ ಪೋರ್ಟಲ್ ಅಂತ ಹೇಳ್ತಾ ಇದೆ. ಅಂತ ಅಂದರೆ ಈ ಎಲ್ಲ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇರಬೇಕು. ಸೊ ಈ ಎಲ್ಲ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇದ್ದರೆ ನೀವು ಇಲ್ಲಿ ಎನ್ರೋಲ್ ಆಗ್ಬೋದು. ಇಲ್ಲಿ ಎಸ್ ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ಸೊ ನಿಮ್ಮ ಹತ್ರ ಯಾವೆಲ್ಲ ಡಾಕ್ಯುಮೆಂಟ್ ಇರಬೇಕು, ನಮಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ, ಸೊ ನೋಡ್ಕೊಳ್ಳಿ. ನಿಮ್ಮ ಒಂದು ಅರ್ಹತೆ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಆ ಎಲ್ಲ ಅರ್ಹತೆ ಇದ್ದರೆ ನೀವಿಲ್ಲಿ ಡಾಕ್ಯುಮೆಂಟ್ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವೆಲ್ಲ ಡಾಕ್ಯುಮೆಂಟ್ಗಳು ಇರಬೇಕಂತ ಅಂದರೆ ವ್ಯಾಲಿಡ್ ಪರ್ಸನಲ್ ಇಮೇಲ್ ID ವಿಲ್ ಬಿ ರಿಕ್ವೈರ್ಡ್ ಟು ದ ಆಕ್ಟಿವೇಟ್ ಅಕೌಂಟ್ ಆ್ಯಂಡ್ ಲಾಗಿನ್. ಇದಿದ್ರೆ ಎಸ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಅಂತ ಅಂದರೆ ನಿಮ್ಮ ಹತ್ರ ಇವಾಗ ಪ್ರಾಪರ್ ಪ್ರೆಸೆಂಟ್ ಆಗಿರೋಂಥ ಇಮೇಲ್ ID ಇರಬೇಕು. ಆ ಇಮೇಲ್ ID ನಿಮ್ಮ ಒಂದು ಅಕೌಂಟ್ಗೆ ಲಾಗಿನ್ ಆಗಿರಬೇಕು, ಸರಿನಾ? ಅದಾದ ನಂತರ ನಿಮ್ಮ ಹತ್ರ ಒಂದು ಸರಿಯಾದಂಥ ಮೊಬೈಲ್ ನಂಬರ್ ಇರಬೇಕು, ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ನಿಮ್ಮ ಹತ್ರ. ಅದಾದ ನಂತರ ಕ್ವಾಲಿಫಿಕೇಷನ್ ಡಿಗ್ರಿ ಇರಬೇಕು. ನೀವು ಯಾವ ಒಂದು ಡಿಗ್ರಿಯಿಂದ ಎನ್ರೋಲ್ ಆಗ್ತಾ ಇದ್ದೀರಾ ಅಂತ ಅಂದರೆ ನೀವು
ಇಂಜಿನಿಯರ್ ಡಿಪಾರ್ಟ್ಮೆಂಟ್ನಿಂದ ಆಗ್ತಿದ್ದೀರಾ ಅಥವಾ ನೀವು ನಾನ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ನಿಂದ ಆಗ್ತಾ ಇದ್ದೀರಾ ಅಂತ ಹೇಳಿ. ಸೊ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಂದರೆ ಯಾರು, ನಾನ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಂದರೆ ಯಾರು, ಹಾಗೆಯೇ ಅವರ ಸ್ಯಾಲ್ರಿ ಸ್ಟ್ರಕ್ಚರ್ ಹೇಗಿರುತ್ತೆ ಮತ್ತು ಈ ಜಾಬ್ ನಿಮಗೆ ಇದು ಟ್ರೈನಿಂಗ್ ಥರ ಇರುತ್ತೆ ಅಂತ ಕೂಡ ನಾನು ಹೇಳಿದ್ದೀನಿ. ಸೊ ಅದನ್ನೆಲ್ಲ ಕರೆಕ್ಟಾಗಿ ನಿಮ್ಮ ಒಂದು ಗಮನದಲ್ಲಿಟ್ಕೊಂಡು ಎಲ್ಲ ಡಾಕ್ಯುಮೆಂಟ್ಗಳು ನಿಮಗಿವೆ ಅಂತ ನಿಮ್ಮ ಹತ್ರ ಇವೆ ಅಂತ ಅಂದರೆ ನೀವಿಲ್ಲಿ ಡು ಯು ಹ್ಯಾವ್ ಅಬೌಟ್ ಡಾಟಾ ಟು ಎನ್ರೋಲ್ ಅಂತ ಅಂದರೆ ಈ ಎಲ್ಲ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವಿಲ್ಲಿ ಎಸ್ ಅಂತ ಟೈಪ್ ಮಾಡಬೇಕು ಫ್ರೆಂಡ್ಸ್, ಸರಿನಾ. ಸೊ ಇಲ್ಲಿ ಎಸ್ ಅಂತ ಟೈಪ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ನೋಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಎಸ್ ಅಂತ ಟೈಪ್ ಮಾಡಿದ್ಮೇಲೆ ಮೊಬೈಲ್ ನಂಬರ್ ಹಾಕಲಿಕ್ಕೆ ಹೇಳುತ್ತೆ, ಹಾಗೆಯೇ ಇಮೇಲ್ ಐ ಡಿ ಹಾಕಲಿಕ್ಕೆ ಹೇಳುತ್ತೆ, ಮತ್ತು ಇಲ್ಲಿರುವಂತಹ ಕ್ಯಾಪ್ಷನ್ಗಳನ್ನು ಹಾಕಿ ಅಂತ ಹೇಳುತ್ತೆ, ಸರಿನಾ. ಸೊ ನೀವು ಅಲ್ಲಿ ಎಸ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇದು ಸ್ಟೆಪ್ 2 ಇರುತ್ತೆ ನಿಮ್ಮದು. ಸೊ ನಾವು ಸ್ಟಾರ್ಟಿಂಗ್ನಲ್ಲಿ ನೋಡಿದ್ವಲ್ವಾ, ಸೊ ಹಾಗೆಯೇ ಇದು ಸ್ಟೆಪ್ 2 ಇರುತ್ತೆ. ಇಲ್ಲಿ ನಿಮ್ಮೊಂದು ಇಮೇಲ್ ಐ ಡಿಯನ್ನು ಹಾಕಿ ಹಾಗೆ ನಿಮ್ಮೊಂದು ಪಾಸ್ವರ್ಡನ್ನು ಹಾಕಿಬಿಟ್ಟು ಇಲ್ಲಿ ನೀವು ಸೆಂಡ್ OTP ಅಂತ ಕೊಟ್ಟರೆ ನಿಮಗೆ ಒಂದು OTP ಬಂದ ಮೇಲೆ ಆ OTPನ ಹಾಕಿದ್ಮೇಲೆ ನಿಮಗೆ ಮತ್ತೆ ಥರ್ಡ್ ಪೇಜ್ ಓಪನ್ ಆಗುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ ಇವಾಗ ಥರ್ಡ್ ಪೇಜ್ ಹೇಗಿರುತ್ತೆ ಅಂತ ಹೇಳಿ. ಸೊ ಇಲ್ಲಿವರೆಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ಸೊ ನಾವು ಇವಾಗ 2 ಸ್ಟೆಪ್ಪನ್ನು ಕ್ಲಿಯರ್ ಮಾಡಿದ್ದೀವಿ. ಇವಾಗ ಥರ್ಡ್ ಸ್ಟೆಪ್ ನೋಡಿ. ನೋಡಿ ಥರ್ಡ್ ಸ್ಟೆಪ್ನಲ್ಲಿ ಇಲ್ಲಿ ನಿಮಗೆ ಸ್ಟೂಡೆಂಟ್ ಲಾಗಿನ್ ಮತ್ತೆ ಬರಬೇಕು. ಸ್ಟೂಡೆಂಟ್ ಲಾಗಿನ್ನಲ್ಲಿ ಬಂದು ಇಲ್ಲಿ ನಿಮ್ಮ ಒಂದು ಐ ಡಿಯನ್ನು ಹಾಕಬೇಕು, ಇಮೇಲ್ ಐ ಡಿಯನ್ನು ಹಾಕಿ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡಿಂದ ಲಾಗಿನನ್ನು ಮಾಡ್ಕೊಳ್ಳಿ ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು ಈ ಕ್ಯಾಪ್ಷನ್ ಹಾಕಿ ಇಲ್ಲಿ ಲಾಗಿನ್ ಅಂತ ಕೊಟ್ಟ ಮೇಲೆ ನಿಮ್ಮ ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ, ನೀವು ಲಾಗಿನ್ ಆಗಿದ್ದೀರಾ. ಇವಾಗ ನೀವು ಅಲ್ಲಿರುವಂತಹ ಎಲ್ಲ ಅಲ್ಲಿ ಏನೇನೆಲ್ಲ ನಿಮಗೆ ಕೇಳ್ತಾರೆ ಫಾರ್ಮ್ ಫಿಲಪ್ ಮಾಡುವಾಗ, ಸೊ ಅದನ್ನೆಲ್ಲ ನೀವು ಸರಿಯಾಗಿ ಫಾರ್ಮನ್ನು ಫಿಲಪ್ ಮಾಡಿ ಕೊಟ್ಟರೆ, ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಒಂದು ಶಾರ್ಟ್ ಲಿಸ್ಟ್ನಲ್ಲಿ ಹೆಸರು ಬಂದರೆ ನಿಮ್ಮ ಒಂದು ಇಮೇಲ್ ಐ ಡಿಗೆ ಆ ಒಂದು ಮೆಸೇಜ್ ಬಂದು ತಲುಪತ್ತೆ ಫ್ರೆಂಡ್ಸ್, ಸರಿನಾ. ಸೊ ಇಷ್ಟೇ ಮಾಡೋದು. ಸೊ ಇದನ್ನು ಕ್ಲಿಯರಾಗಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಮೆಸೇಜ್ ಬಾಕ್ಸ್ನಲ್ಲಿ ಕೇಳಿ ಫ್ರೆಂಡ್ಸ್, ನಾನು ನಿಮಗೆ ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀನಿ, ಸರಿನಾ. ಇವತ್ತಿನ ವಿಷಯ ನಿಮಗೆ ಮುಂದೆ ಯಾವ ವಿಷಯದ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಅದೇ ವಿಷಯದ ಮೇಲೆ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಈ ಒಂದು ಚಾನೆಲ್ನಲ್ಲಿ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ಗಳು ಜೆನ್ಯೂನ್ ಆಗಿನೇ ಸಿಗುತ್ತೆ. ಹಾಗಾಗಿ ಚಾನಲ್ಗೆ ಕನೆಕ್ಟ್ ಆಗಿರಿ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮಗೂ ಕೂಡ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್, ನಾವು ಕೂಡ ಬೆಳಿಬೋದು. ಹಾಗಿದ್ರೆ ಮುಂದೆ ಸಿಗೋಣ, ಅಲ್ಲಿವರೆಗೂ ಬಾಯ್.